ಹಾಗೆ JDS ಮೈತ್ರಿ ಆಗುತ್ತೆ ಅಂತ ಫಸ್ಟ್ ಬ್ರೇಕ್ ಮಾಡಿರುವಂಥದ್ದು, ಅದು ಕೂಡ 100% ಸತ್ಯ ಆಗಿರುವಂಥದ್ದು. ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ತಾರೆ ಈ ಸುದ್ದಿಯನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಫಸ್ಟ್ ಬ್ರೇಕ್ ಮಾಡಿರುವಂಥದ್ದು. ಈಗ ಅದೇ ತರ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನಿಜವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ವರದಿ ಇದು. ನಾನು ಬಿಜೆಪಿ ಜೊತೆ ಇರ್ತೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಇದು. ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು, ಈ ನಿಟ್ಟಿನಲ್ಲಿ ನಾವು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀವಿ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಂಟೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀನಿ. ನೀವು ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಂಟೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀನಿ. ನೀವು ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಂಟೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀನಿ. ನೀವು ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನನ್ನ ಕೊಲಿಗಾದಂತ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಎಲ್ಲೋ ಒಂದ್ ಕಡೆಯಲ್ಲಿ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ನಂಬರ್ ಸುದ್ದಿಯಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂತದ್ದು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರುವಂತ ನಿಟ್ಟಿನಲ್ಲಿ, ಹಾಗೆ JDS ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರುವಂತ ನಿಟ್ಟಿನಲ್ಲಿ ಮೈತ್ರಿ ಹಾಗೆ ಈಗ ಕೂಡ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ವಿ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇದು ಆಗತ್ತಾ? ನಿಕೇಶ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಬೆನ್ನಲ್ಲೇ ಕೂಡ ಮುಂದೆ ಯಾರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗೈತಿ. ಸಂಬಂಧಪಟ್ಟಂತೆ ಕೂಡ ಸುದ್ದಿ ಕೂಡ ಬ್ರೇಕ್ ಆಗೈತಿ. ಈಗ ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ಕೂಡ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಸಂಬಂಧಪಟ್ಟಂತೆ ಏನು ಬಿಜೆಪಿ ಕಡೆ ವಾಲಿರುವಂಥದ್ದು, ಬಿಜೆಪಿ ಕಡೆ ವಾಲಿಸ್ಕೊಂಡಿರುವಂಥದ್ದು ಕೂಡ ಅಂತಾನೆ ಹೇಳ್ಬೋದು. ಮುಂದಿನ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಹೊಂದಾಣಿಕೆ ಅನ್ನುವಂಥದ್ದು ಈಗಾಗಲೇ ಕೂಡ ಖುದ್ದು ಜನಾರ್ದನ್ ರೆಡ್ಡಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಮುಂದುವಾಗಿರುವಂಥದ್ದು. ಬಹುತೇಕವಾಗಿ ಬಿಜೆಪಿ ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕೂಡ ಬಿಜೆಪಿ ಮತ್ತು JDS ಹೊಂದಾಣಿಕೆ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಮುಂದಾಗಿರುವಂಥದ್ದು. ಅದರ ಭಾಗವಾಗಿ ಈಗ ಪಕ್ಷಕ್ಕೆ ಸೇರ್ತಾರಾ ಅನ್ನುವಂಥದ್ದು ಒಂದು ಚರ್ಚೆ. ಈಗ ಸದ್ಯದ ಮಾಹಿತಿ ಪ್ರಕಾರ ತಕ್ಷಣಕ್ಕೆ ಪಕ್ಷಕ್ಕೆ ಸೇರುವಂಥದ್ದು ಅನುಮಾನ. ಲೋಕಸಭಾ ಚುನಾವಣೆಯ ನಂತರ ಪಕ್ಷಕ್ಕೆ ಸೇರಬಹುದು. ಅಥವಾ ಜನಾರ್ದನ್ ರೆಡ್ಡಿ ಅವರು ಒಂದು ಬೆಳಕಿನ ಇಟ್ಟಿರುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಅಂದರೆ ಕರ್ನಾಟಕ ಕಲ್ಯಾಣ ಪ್ರಗತಿ ಅಂತ ಮಾಡ್ಕೊಂಡಿದ್ದಾರೆ, ಆ ಪಕ್ಷ ಕೂಡ ಒಂದು ಸೀಟನ್ನು ಕೊಡಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್. ಆದರೆ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಪ್ಪಿಲ್ಲ. ಒಂದು ಜನಾರ್ದನ್ ರೆಡ್ಡಿಯನ್ನು ಸಂಪೂರ್ಣವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥದ್ದು ಒಂದು ಭಾಗ. ಜೊತೆಗೆ ಒಂದು ವೇಳೆ ತಕ್ಷಣಕ್ಕೆ ಅವರು ಒಪ್ಪಲಿಲ್ಲ ಅಂತಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅವರ ಜೊತೆ ಏನು ಒಂದು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುವ ಸಂಬಂಧಪಟ್ಟಂತೆ. ಯಾಕಂದರೆ ಆ ಭಾಗದಲ್ಲಿ ಒಂದಷ್ಟು ತಮ್ಮದೇ ಆದ ಓಟು ಇರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ, ರಾಯಚೂರು ಈ ರೀತಿ ಆ ಭಾಗದಲ್ಲಿ ಒಂದಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇರುವಂತಂದರೆ 3-4 ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಒಂದು ಪ್ರಭಾವ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಏನು ಸಹಾಯ ತೆಗೆದುಕೊಳ್ಳುವಂಥದ್ದು ಇದು ಬಿಜೆಪಿ ಈಗ ಮಾಡಿರುವಂಥ ಲೆಕ್ಕಾಚಾರ. ಅದಕ್ಕೆ ಪೂರಕವಾಗಿ ಇದೆ ಮೊದಲ ಬಾರಿಗೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ವಿಚಾರ ಮಾತಾಡಿರುವಂಥದ್ದು. ಸದ್ಯಕ್ಕೆ ಈಗ ಹೊಂದಾಣಿಕೆ ಮುಂದೆ ಬಿಜೆಪಿಗೆ ಸೇರಿದು ಕೂಡ ಆಶ್ಚರ್ಯ ಪಡಬೇಕಲ್ಲ, ಅಷ್ಟರ ಮಟ್ಟಿಗೆ ರಾಜಕೀಯ ಬೆಳವಣಿಗೆ ಆಗ್ತಾ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.